ಇದರಿಂದ ಅರ್ಥ ಆಯ್ತು ಬಿಜೆಪಿಯವರು ಎಲ್ಲ ರೈತರ ವಿರೋಧಿಗಳು ಅಂತ. ಏನು 2 ರೂಪಾಯಿ ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತೋರಿಸ್ತಾರೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ, ಎಷ್ಟು ಸರ್ ಅದು ರೈತರಿಗೆ ಹೋಗಲ್ಲ ಅಂತ ನಿನ್ನೆ KMF ಅಧ್ಯಕ್ಷ ಹೇಳಿದ್ದಾರೆ. 2 ರೂಪಾಯಿ KMF ಹೋಗುತ್ತೆ ಅಂತ ಅಧ್ಯಕ್ಷ ಹೇಳಿದ್ದಾರೆ. KMF ಅಂತಂದ್ರೆ ರೈತರು ರೈತರಿಗೆ ಹಂಚ್ತೀರಾ ಸರ್ ಈಗ? ಅಧ್ಯಕ್ಷರಲ್ಲ, ಎಲ್ಲರಿಗೂ ಕೂಡ ಏನು 5 ರೂಪಾಯಿ ಮೊದಲು 3 ರೂಪಾಯಿ 2 ರೂಪಾಯಿ ಇದೆ, ಎಲ್ಲ ರೈತರಿಗೂ ಪಾಲಾಗ್ತದೆ. KMF ಉಳಿಬೇಕು. KMF ಅಂದ್ರೆ ರೈತರು ಒಕ್ಕೂಟ, ರೈತರಲ್ಲಿ ಇರೋದು, ಯಾರು ಬೇರೆ ಯಾರು ವರ್ತಕರು ಯಾರು ಇಲ್ಲ, ರೈತರೇ ಇರೋಂಥದ್ದು. ರೈತರಿಗೋಸ್ಕರ ಇವತ್ತು ಸಹಾಯ ಆಗ್ತಾ ಇದೆ. ಇನ್ನು ನನ್ನ ಪ್ರಕಾರ ಇನ್ನ ಜಾಸ್ತಿ ಮಾಡಬೇಕಾಗಿದೆ. ನಾನು ಹೇಳ್ತಾ ಇದ್ದೀನಲ್ಲ, ಯಾರು ಬೇಕಾದ್ರೆ ಕಾಂಟ್ರವರ್ಸಿ ಮಾಡಲಿ, ಯಾರು ಬೇಕಾದ್ರೆ ಬರಲಿ, ಎಲ್ಲ ರೈತರು ಕೇಳಲಿ. ರೈತರ ಪರಿಸ್ಥಿತಿ ಎಲ್ಲ ಇದನ್ನ ಎಲ್ಲ ಮಾರ್ಕೊಳ್ತಾ ಇದ್ದಾರೆ, ಹಸುಗಳನ್ನೆಲ್ಲ ಮಾರ್ಕೊಳ್ತಾ ಇದ್ದಾರೆ, ಸಾಕಾಗಿದೆ. 10, 20 ನಿನ್ನೆ ತಾನೇ ಮಂಗಳೂರಿನ ನಮ್ಮ MLAಗಳು ಅವರೆಲ್ಲ ಸಿಕ್ಕಿದ್ರು ನಮಗೆ. ನಮ್ಮ ಅಶೋಕ್ ರೈ ಹೇಳ್ತಾ ಇದ್ದ, ಅವ್ರ ಮನೇಲಿ ಎಷ್ಟೋ ಹಸುಗಳಿರ್ತದೆ, ಈಗ 2 ತಿಳಿಸ್ಕೊಂಡಿದ್ದಾರಂತೆ. ಯಾರು ತರ್ಕೊಳಕ್ಕಾಗ್ತದೆ. ರೈತರಿಗೋಸ್ಕರ ಬಿಜೆಪಿಯವರ ರೈತರ ವಿರೋಧಿ ಧೋರಣೆ ಇದರಿಂದ ಹೆಚ್ಚಿಗೆ ಕಾಣ್ತಾ ಇದೆ. ಅವರೇ ಒತ್ತಾಯ ಮಾಡಬೇಕಾಯ್ತು. ಅಮೂಲ್ಯಲ್ಲಿ ಎಷ್ಟಿದೆ, ಮಹಾರಾಷ್ಟ್ರದಲ್ಲಿದೆ ಎಷ್ಟಿದೆ, ಬೇರೆ ರಾಜ್ಯದಲ್ಲಿ ಎಷ್ಟಿದೆ, ಫಸ್ಟು ಅದನ್ನ ತಂದು ನೋಡಲಿ. ಫಸ್ಟು ರೈತರು ಬದುಕಿಸುವಂತ ಕೆಲಸ ಮಾಡಲಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.